ವಿಜಯಪುರ ಮಹಾನಗರ ಪಾಲಿಕೆಯ 35 ಸದಸ್ಯರನ್ನು ಅಮಾನತುಗೊಳಿಸಲಾಗಿದೆ. 2022-23ರಲ್ಲಿ ನಡೆದಂತ ವಿಜಯಪುರ ಮಹಾನಗರ ಪಾಲಿಕೆಯ 35 ಸದಸ್ಯರನ್ನು, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲ 35 ಸದಸ್ಯರನ್ನು ಅಮಾನತುಗೊಳಿಸಲಾಗಿದೆ. ಅವರ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ. ಕಾರಣ ಏನು ಅಂತಂದ್ರೆ, ಕಾನೂನು ಪ್ರಕಾರವಾಗಿ ಇವರು ಆಸ್ತಿ ಘೋಷಣಾ ಪತ್ರವನ್ನು ಸಲ್ಲಿಸದೇ ಇರೋದಕ್ಕೆ ಮುಖ್ಯ ಕಾರಣ. ಆಸ್ತಿ ಪತ್ರ ಏನು ಘೋಷಣೆ ಮಾಡಬೇಕಾಗಿತ್ತು ಇವರು. ಸೊ ಈ 35 ಸದಸ್ಯರು ಆಸ್ತಿ ಘೋಷಣಾ ಪತ್ರ ಸಲ್ಲಿಸಿಲ್ಲ. ಆ ಒಂದು ಕಾರಣಕ್ಕೆ ಎಲ್ಲಾ 35 ಸದಸ್ಯರನ್ನು ಅವರ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ. ಸೊ ಹೀಗಾಗಿ ವಿಜಯಪುರ ಮಹಾನಗರ ಪಾಲಿಕೆಯ ಎಲ್ಲಾ 35 ಸದಸ್ಯರನ್ನು ಅಮಾನತು ಮಾಡಿ ಬೆಳಗಾವಿ ಆಯುಕ್ತರು, ರೀಜನಲ್ ಕಮಿಷನರ್, ಪ್ರಾದೇಶಿಕ ಆಯುಕ್ತರೇನಿರ್ತಾರೆ, ರೀಜನಲ್ ಕಮಿಷನರ್ ಸಂಜಯ್ ಶೆಟ್ಟನವರವರು ಆದೇಶ ಹೊರಡಿಸಿದ್ದಾರೆ. ಸೊ ಹೀಗಾಗಿ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಇರುವಂತ ಎಲ್ಲಾ 35 ಸದಸ್ಯರುಗಳು, ಬಿಜೆಪಿಯ 17 ಸದಸ್ಯರು, ಕಾಂಗ್ರೆಸ್ನ 10 ಸದಸ್ಯರು, ಜೆಡಿಎಸ್ನ 1 ಸದಸ್ಯರು, ಮತ್ತೆ ಪಕ್ಷೇತರರ 5 ಸದಸ್ಯರು, ಮತ್ತೆ ಎಂಐಎಂನ 2 ಸದಸ್ಯರು ಎಲ್ಲರೂ ತಮ್ಮ ಸದಸ್ಯತ್ವವನ್ನು ಕಳೆದುಕೊಂಡಿದ್ದಾರೆ. 2022ರಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆ ನಡೆದಿತ್ತು. ಆ ಒಂದು ಚುನಾವಣೆ ಆದ ತಕ್ಷಣ ಈ ಎಲ್ಲ ಸದಸ್ಯರು ವಿಜಯಪುರ ಮಹಾನಗರ ಪಾಲಿಕೆಗೆ ಆಯ್ಕೆಯಾಗಿದ್ದರು. ಕಾಂಗ್ರೆಸ್ ವತಿಯಿಂದ ಮೇಯರ್ ಜಬೀನ್ ಹೊರ್ತಿ ಅವರು ಮೇಯರ್ ಆಗಿ ಆಯ್ಕೆಯಾಗಿದ್ದರು. ಮತ್ತೆ ದಿನೇಶ್ ಹಳ್ಳಿ ಅವರು ಉಪಮೇಯರ್ ಆಗಿ ಆಯ್ಕೆಯಾಗಿದ್ದರು. ಈ ಎಲ್ಲ ಆಯ್ಕೆಯಾದಂತ ಎಲ್ಲರೂ ಇವಾಗ ತಮ್ಮ ಸದಸ್ಯತ್ವವನ್ನು ಕಳೆದುಕೊಂಡಿದ್ದಾರೆ. ಕಾರಣ, ಇವರು ಕಾನೂನು ಪ್ರಕಾರವಾಗಿ ಆಸ್ತಿ ಘೋಷಣಾ ಪತ್ರ ಸಲ್ಲಿಸದೇ ಇರೋದಕ್ಕೆ ಇದೊಂದು ದೊಡ್ಡ ಪೆಟ್ಟು ಅಂತಾನೆ ಹೇಳ್ಬೋದು. ದೊಡ್ಡ ಶಾಕಿಂಗ್ ನ್ಯೂಸ್ ವಿಜಯಪುರನಲ್ಲಿ ನಿನ್ನೆ. ಸೊ ಈ ಒಂದು ಶಾಕಿಂಗ್ ನ್ಯೂಸ್ ಎಲ್ಲರಿಗೂ ಶಾಕ್ ಆಗಿದೆ. ಶಾಕ್ ಆಗಿ ಎಲ್ಲರೂ ಏನಪ್ಪ ಇದು, ಏನಾಗ್ಬಿಡ್ತು ಇದು, ಎಲ್ಲಾ ಸದಸ್ಯರನ್ನು ಇವರು ಅನರ್ಹಗೊಳಿಸಿದ್ದಾರೆ, ಡಿಸ್ಕ್ವಾಲಿಫೈ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಮುಂದೆ ಇದಕ್ಕೂ ಮುಂಚೆ ಏನಾಗಿದೆ, ವಿಜಯಪುರದಿಂದ ಒಂದು ಕಂಪ್ಲೇಂಟ್ ಹೋಗಿತ್ತು. ಏನಪ್ಪಾ ಅಂತಂದ್ರೆ, ಯಾರೊಬ್ರು 35 ಸದಸ್ಯರಲ್ಲಿ ಯಾರೊಬ್ಬರು ಕಾನೂನು ಪ್ರಕಾರವಾಗಿ ಆಸ್ತಿ ಘೋಷಣಾ ಪತ್ರವನ್ನು ಸಲ್ಲಿಸಿಲ್ಲ. ಸೊ ಹೀಗಾಗಿ ಇವರನ್ನು ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಹೇಳಿ ಕೋರ್ಟಿಗೆ ಕಂಪ್ಲೇಂಟ್ ಮಾಡಿದ್ರು. ಸೊ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಡ್ತು. ಈ ಒಂದು ಕಂಪ್ಲೇಂಟ್ ಪ್ರಕಾರ ತಾವು ಇದನ್ನ ತನಿಖೆ ಮಾಡಿ ಇದ್ರ ಮೇಲೆ ಒಂದು ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಕೋರ್ಟ್ ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡಿತ್ತು. ಹೀಗಾಗಿ ಸರ್ಕಾರ ತನ್ನ ವತಿಯಿಂದ ಪ್ರಾದೇಶಿಕ ಕಮಿಷನರ್ ಆದಂತ ಸಂಜೀವ್ ಶೆಟ್ಟನವರವರು ನಿನ್ನೆ ಇದೊಂದು ಆದೇಶ ಹೊರಡಿಸಿದ್ದಾರೆ. ಎಲ್ಲ 35 ಸದಸ್ಯರನ್ನು ತಕ್ಷಣದಿಂದ ಅನರ್ಹಗೊಳಿಸಲಾಗಿದೆ, ಸದಸ್ಯತ್ವವನ್ನು ರದ್ದು ಮಾಡಲಾಗಿದೆ, ಡಿಸ್ಕ್ವಾಲಿಫೈ ಮಾಡಲಾಗಿದೆ, ಸಸ್ಪೆಂಡ್ ಮಾಡಲಾಗಿದೆ ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಇವಾಗ ಕಾದ್ ನೋಡ್ಬೇಕಾಗಿದೆ, ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಆಯ್ಕೆಯಾದಂತ ಎಲ್ಲಾ ಸದಸ್ಯರು ಏನು ಒಂದು ಕ್ರಮ ಕೈಗೊಳ್ತಾರೆ. ಸೊ ಇಲ್ಲಿ ಕೋರ್ಟಿಗೆ ಹೋಗುವಂತ ಒಂದು ಚಾನ್ಸಸ್ ಇದೆ. ಅದ್ರ ಜೊತೆಯಲ್ಲಿ ವಿಜಯಪುರ ನಗರದಲ್ಲಿ ಮತ್ತೆ ಇದೇ ವರ್ಷನಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಇದು ಡಿಸ್ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿ ಸುಮಾರು ದಿವಸದಿಂದ ಚರ್ಚೆ ನಡೀತಾ ಇತ್ತು ವಿಜಯಪುರ ನಗರ ವಲಯದಲ್ಲಿ. ಸೊ ಹೀಗಾಗಿ ಅದು ನಿನ್ನೆ ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ರೀಜನಲ್ ಕಮಿಷನರ್ ಅವರು. ಸೊ ಇವಾಗ ಎಲ್ಲಾ ಸದಸ್ಯರ ಒಂದು ನಡೆ ಏನಿರುತ್ತೆ ಅಂತ ಕಾದು ನೋಡುವಂತ ಒಂದು ಪರಿಸ್ಥಿತಿ ಇದೆ. ಕೋರ್ಟಿಗೆ ಹೋಗ್ತಾರೋ ಅಥವಾ ಈ ಒಂದು ಸದಸ್ಯತ್ವ ಒಂದು ಅನರ್ಹಗೊಳಿಸಿದ್ದನ್ನ ಒಪ್ಪಿಕೊಂಡು ಮತ್ತೆ ಚುನಾವಣೆಗೆ ಇಳಿತಾರೋ ಕಾದು ನೋಡ್ಬೇಕಾಗಿದೆ. ಸೊ ವಿಜಯಪುರ ನಗರದ ಜನರು ಎಲ್ಲ ಮತ್ತೊಮ್ಮೆ ಈ ಒಂದು ವಿಜಯನಗರ ಪಾಲಿಕೆ ಒಂದು ಚುನಾವಣೆಯನ್ನು ಎದುರಿಸಲು ಸಿದ್ಧರಾಗಿ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಯಾರೆಲ್ಲ ಆಯ್ಕೆ ಆದಂತ ಸದಸ್ಯರು ಯಾರು ಎಷ್ಟು ಕೆಲಸ ಮಾಡಿದೆ ತಾವು
ಒಂದು ನೋಡ್ಬೇಕಾಗಿದೆ. ಯಾಕಂದ್ರೆ ಚುನಾವಣೆ ಆಗಿ 2 ವರ್ಷ ಆಯ್ತು. 2 ವರ್ಷ ಆಗಿದ್ರು 1 ವರ್ಷ ಆದ್ಮೇಲೆ ಇಲ್ಲಿ ಮೇಯರ್ ಉಪಮೇಯರ್ ಎಲೆಕ್ಷನ್ ಆಯ್ತು. ಅದಾದ್ಮೇಲೂ ಕೂಡ ವಿಜಯಪುರ ನಗರದಲ್ಲಿ ಅಷ್ಟೊಂದು ಡೆವಲಪ್ಮೆಂಟ್ ವರ್ಕ್ಸ್ ಕಾಣಿಲ್ಲ. ಆಯ್ಕೆ ಆದಂತ ಸದಸ್ಯರು ಹೆಚ್ಚಾಗಿ ಗ್ರೌಂಡ್ ನಲ್ಲಿ ಕಾಣಿಲ್ಲ. ನಿಮ್ದು ಯಾವುದೇ ವಾರ್ಡ್ ಇರಲಿ, ಯಾವುದೇ ವಾರ್ಡ್, ನಿಮ್ಮ ವಾರ್ಡ್ ಅಲ್ಲಿ ನಿಮ್ಮ ಸದಸ್ಯರು, ಆಯ್ಕೆ ಆದಂತ ಸದಸ್ಯರು ಎಷ್ಟು ನಿಮ್ಮ ಗ್ರೌಂಡ್ ನಲ್ಲಿ ಇಳಿದು ಕೆಲಸ ಮಾಡಿದ್ದಾರೆ, ಎಷ್ಟು ಡೆವಲಪ್ಮೆಂಟ್ ವರ್ಕ್ ಕೆಲಸ ಮಾಡಿದ್ದಾರೆ. ಈ ಒಂದು 35 ಪಾಲಿಕೆ ಸದಸ್ಯರು ಏನು ಆಯ್ಕೆಯಾಗಿದ್ದರು, ವಿಜಯಪುರ ನಗರದಲ್ಲಿ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದ್ದಿಲ್ಲ ಅಂತಂದ್ರೆ ಚುನಾವಣೆ ಬಂದಾಗ ಯೋಚನೆ ಮಾಡಿ ಓಟ್ ಹಾಕ್ಬೇಕು. ಯಾರು ಕೆಲಸ ಮಾಡ್ತಾರೆ, ಯಾವ ಪಕ್ಷದವರು ಕೆಲಸ ಮಾಡ್ತಾರೆ, ಯಾರೊಂದು ಒಳ್ಳೆಯ ಒಂದು ಕೆಲಸ ಮಾಡಿ ಒಂದು ವಿಜಯಪುರ ನಗರವನ್ನು ಒಂದು ಅಭಿವೃದ್ಧಿ ಒಂದು ಹಾದಿಯಲ್ಲಿ ತಗೊಂಡು ಹೋಗ್ತಾರೆ ಅನ್ನೋದನ್ನ ತುಂಬಾ ಮುಖ್ಯ ಆಗಿದೆ. ಆರಿಸಿ ತಂದು ಒಂದು 2 ವರ್ಷ ಆದ್ರೂ ಸಹಿತ 35 ಸದಸ್ಯರಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಎಷ್ಟು ಜನ ತಮ್ಮ ವಾರ್ಡ್ ನಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಇದು ನೀವು ಅಸೆಸ್ ಮಾಡ್ಬೇಕು. ನಿಮ್ಮ ವಾರ್ಡ್ ಅಲ್ಲಿ ನೀವು ಅಸೆಸ್ಮೆಂಟ್ ಮಾಡ್ಬೇಕು. ಎಸ್, ಇವ್ರು ಮಾಡಿದ್ದಾರೆ, ಇವ್ರು ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಚುನಾವಣೆ ಇದ್ದ ಕಾರಣ ಅವ್ರನ್ನ ಆರಿಸಿ ತರಬೇಕು, ಇಲ್ಲ ಅವ್ರನ್ನ ಬೀಳಿಸ್ಬೇಕು ಅನ್ನೋದು ನಿರ್ಧಾರ ತಾವು ಮಾಡ್ಬೇಕಾಗಿದೆ. ಜನರೇ ತಾವು ಮಾಡ್ಬೇಕಾಗಿದೆ. ಸೊ ಇದೇ ವರ್ಷನಲ್ಲಿ ಮತ್ತೆ ಚುನಾವಣೆ ಆಗುವ ಎಲ್ಲಾ ಸಾಧ್ಯತೆಗಳಿದೆ. ವಿಜಯಪುರ ಮಹಾನಗರ ಪಾಲಿಕೆ 2013ರಲ್ಲಿ ಪಾಲಿಕೆಯಾಗಿದ್ದು, ಸೊ ಆ ಒಂದು 2013ರಲ್ಲಿ ವಿಜಯಪುರ ನಗರ ಪಾಲಿಕೆ ಆಗಿತ್ತು. ಅದಾದ 10 ವರ್ಷದ ಮೇಲೆ ಎಲೆಕ್ಷನ್ 2022ರಲ್ಲಿ ನಡೆದಿತ್ತು. ಸೊ ಎಷ್ಟೋ ಖುಷಿಯಿಂದ ವಿಜಯಪುರ ನಗರದ ಜನರು ಎಷ್ಟೋ ಖುಷಿಯಿಂದ ಒಂದು ಚುನಾವಣೆ ಮಾಡಿದ್ರು. ಎಲ್ಲಾ 35 ಸದಸ್ಯರನ್ನು ಆರಿಸಿ ತಂದಿದ್ರು. ಬಹಳ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದು ಚುನಾವಣೆ ನಡೆದಿತ್ತು. ವಿಜಯಪುರ ಒಂದು ಡೆವಲಪ್ಮೆಂಟ್ ಒಂದು ಹಾದಿಯಲ್ಲಿ ಒಂದು ಸಾಗುತ್ತೆ ಅಂತ ಹೇಳಿ. ಬಟ್ ಆ ತರ ಒಂದು ಯಾವುದೇ ಒಂದು ಇಲ್ಲಿ ಮ್ಯಾಜಿಕ್ ನಡೆದಿಲ್ಲ. ಯಾವುದೇ ಒಂದು ಆ ತರ ಒಂದು ಡೆವಲಪ್ಮೆಂಟಲ್ ವರ್ಕ್ಸ್ ಆಯಾ ವಾರ್ಡ್ಗಳಲ್ಲಿ ನಡೆದಿಲ್ಲ. ಇದು ಒಪ್ಕೊಳ್ಳೇಬೇಕಾದಂತ ಸಂಗತಿ. ಯಾಕಂದ್ರೆ 10 ವರ್ಷ ಆದ್ಮೇಲೆ ಚುನಾವಣೆ ಬಂದಿದೆ ಅಂತಂದ್ರೆ ಯಾವ ತರ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು ಈ ಒಂದು ಕಾರ್ಪೊರೇಟರ್ಸ್ ಇಂದ ಆಗಿಲ್ಲ. ಸೊ ಹೀಗಾಗಿ ಮತ್ತೆ ಚುನಾವಣೆ ಬಂದ್ರೆ ಯಾರನ್ನ ಆರಿಸ್ಬೇಕು, ಯಾರನ್ನ ಬಿಡಬೇಕು. ಆಮ್ ಆದ್ಮಿ ಪಾರ್ಟಿ ಸದಾ ಸಿದ್ಧ ಇದೆ. ವಿಜಯಪುರ ನಗರದಲ್ಲಿ ಮತ್ತೊಮ್ಮೆ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಮ್ ಆದ್ಮಿ ಪಾರ್ಟಿ ತಯಾರಾಗಿದೆ. ಕಾದು ನೋಡ್ಬೇಕಾಗಿದೆ ಚುನಾವಣೆ ಯಾವಾಗ ಆಗುತ್ತೆ ಅಂತ ಹೇಳಿ. ಇಷ್ಟು ಬೇಗ ಆಗುವ ಒಂದು ಲಕ್ಷಣ ಕಾಣ್ತಾ ಇಲ್ಲ. ಬಟ್ ಆದ್ರೆ ಈ ವರ್ಷನಲ್ಲೇ ಒಂದು ಮತ್ತೊಮ್ಮೆ ಒಂದು ವಿಜಯಪುರ ನಗರ ಪಾಲಿಕೆ ಚುನಾವಣೆ ಬರಬಹುದು. ಹೀಗಾಗಿ ಆಮ್ ಆದ್ಮಿ ಪಾರ್ಟಿ ಎಲ್ಲಾ ಸದಸ್ಯರು, ಕಾರ್ಯಕರ್ತರು ಈ ಒಂದು ಚುನಾವಣೆ ಫೇಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಬಟ್ ಒಂದು ಮಾತನ್ನು ಹೇಳ್ತೀನಿ ವಿಜಯಪುರ ಜನರಿಗೆ, ಕೆಲಸ ಮಾಡೋರಿಗೆ ಓಟ್ ಹಾಕಿ, ಕೆಲಸ ಮಾಡೋರಿಗೆ ಓಟ್ ಹಾಕಿ. ದುಡ್ಡು ನೋಡಿ ಓಟ್ ಹಾಕ್ಬೇಡಿ, ದುಡ್ಡು ತಗೊಂಡು ಓಟ್ ಹಾಕ್ಬೇಡಿ. ನಿಮ್ಮ ಓಟು ನಿಮ್ಮ ಹಕ್ಕು, ನಿಮ್ಮ ಜವಾಬ್ದಾರಿ. ಯಾಕಂದ್ರೆ ಈ ಒಂದು ವಿಜಯಪುರ ನಗರವನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಿಸ್ಬೇಕಪ್ಪ ಅಂತಂದ್ರೆ ಇಲ್ಲಿ ಜನರ ಸಹಕಾರ ಬಹಳ ಮುಖ್ಯ. ಸೊ ಯಾರನ್ನ ಆರಿಸಿ ತರ್ತೀವಿ ಅನ್ನೋದು ಇಲ್ಲಿ ತುಂಬಾ ಮುಖ್ಯವಾಗಿದೆ. ಸೊ ಹೀಗಾಗಿ ಒಂದು ಒಳ್ಳೆ ಒಂದು ಸದಸ್ಯರನ್ನ ಆಯ್ಕೆ ಮಾಡ್ಬೇಕಂತ ಇದೆ. ಯಾಕಂದ್ರೆ ನೋಡಿ, ಎಷ್ಟೋ ಇಲ್ಲಿ ವಿಜಯಪುರನಲ್ಲಿ ಸಮಸ್ಯೆ ಇದ್ರೂ ಕೂಡ ಯಾರೊಬ್ಬ ಕಾರ್ಪೊರೇಟರು ಆ ವಾರ್ಡ್ಗಳಲ್ಲಿ ಕೆಲಸ ಮಾಡಿಲ್ಲ. ಸಾಧ್ಯ ಆದಷ್ಟು ಆಮ್ ಆದ್ಮಿ ಪಕ್ಷದವರು ಅಲ್ಲಿ ಹೋಗಿ ಕೆಲಸ ಮಾಡಿಸಿದ್ದಾರೆ. ಅಧಿಕಾರಿಗಳ ಒಂದು ಸಹಕಾರದಿಂದ, ಕಮಿಷನರ್ ಸಹಕಾರದಿಂದ ಕೆಲಸ ಮಾಡುವಂತ ಒಂದು ಪ್ರಯತ್ನ ಮಾಡಿದೆ. ಬಟ್ ಗೆದ್ದು ಬಂದಂತ ಸದಸ್ಯರಲ್ಲಿ ಎಷ್ಟು ಜನ ತಮ್ಮ ವಾರ್ಡ್ಗಳಲ್ಲಿ ಕೆಲಸ ಮಾಡಿದ್ದಾರೆ, ಇದು ಅಸೆಸ್ಮೆಂಟ್ ಜನರು ಮಾಡ್ಬೇಕಾಗಿದೆ. ಯಾವುದೇ ಪಕ್ಷದವರಾಗಿರ್ಲಿ. ಬಿಜೆಪಿಯಿಂದ 17 ಸದಸ್ಯರು ಆಯ್ಕೆ ಆಗಿದ್ದಾರೆ, ಕಾಂಗ್ರೆಸ್ ಇಂದ 10 ಸದಸ್ಯರು ಆಯ್ಕೆ ಆಗಿದ್ದಾರೆ, MIM ದಿಂದ 2 ಸದಸ್ಯರು ಆಯ್ಕೆ ಆಗಿದ್ದಾರೆ, JDS ದಿಂದ 1 ಸದಸ್ಯ ಆಯ್ಕೆ ಆಗಿದ್ದಾರೆ, ಮತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಆಗಿ 5 ಸದಸ್ಯರು ಆಯ್ಕೆ ಆಗಿದ್ದಾರೆ. ಈ ಒಂದು 35 ಸದಸ್ಯರ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆ ಎಷ್ಟೆಲ್ಲ ಚೆನ್ನಾಗಿ ಕೆಲಸ ಆಗ್ಬೇಕಾಗಿತ್ತು. ಬಟ್ ಜನರ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು, ಆ ಜನರ ಎಕ್ಸ್ಪೆಕ್ಟೇಷನ್ ಇವರು ರೀಚ್ ಆಗಿಲ್ಲ. 35 ಸದಸ್ಯರಲ್ಲಿ ಎಷ್ಟು ಜನ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದ್ದಾರೆ ಅದು ಅಸೆಸ್ಮೆಂಟ್ ಮಾಡ್ಬೇಕಾದ ಕೆಲಸ ಆಯಾ ವಾರ್ಡಿನ ಜನರದ್ದು. ಯಾಕಂದ್ರೆ ಆಯ್ಕೆ ಮಾಡಿದ್ದು ಜನರು. 35 ವಾರ್ಡಿನ ಸದಸ್ಯರು ಏನ್ ಆಯ್ಕೆ ಮಾಡಿದ್ದಾರೆ, ಆ 35 ವಾರ್ಡ್ ಜನರು ಒಂದು ಅಸೆಸ್ ಮಾಡಿ
ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿದಾರೋ ಅಥವಾ ಟೈಮ್ ಪಾಸ್ಗೆ ಒಂದು ಸದಸ್ಯನ ಆಯ್ಕೆ ಮಾಡಿದಾರೋ ಅನ್ನೋದು ಜನರು ಒಂದು ಈ ಸಲ ಒಂದು ಒಳ್ಳೆ ಒಂದು ನಿರ್ಧಾರ ತಗೋಬೇಕಾಗಿದೆ. ನಿಮ್ಮ ವಾರ್ಡ್ ಕಾರ್ಪೊರೇಟರ್ ಯಾರಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡಿ, ನೀವು ಏನ್ ಕೆಲಸ ಮಾಡಿದಾರೆ ವಾರ್ಡ್ಗಳಲ್ಲಿ, ಆಯ್ಕೆಯಾಗಿ ಬಂದು 2 ವರ್ಷ ಆಯ್ತು, ಏನ್ ಕೆಲಸ ಮಾಡಿದೀರಾ ನಮ್ಮ ವಾರ್ಡ್ಗಳಲ್ಲಿ ಪ್ರಶ್ನೆ ಮಾಡಿ. ಅಂಟಿಲ್ ಯು ಕ್ವಶನ್, ನೀವು ಪ್ರಶ್ನೆ ಮಾಡುವವರೆಗೂ ಯಾರು ಕೆಲಸ ಮಾಡಂಗಿಲ್ಲ. ಸೊ ನಮ್ಮ ವಿಜಯಪುರ ನಗರದ ಒಂದು ಆಯ್ಕೆ ಆದಂತ ಕಾರ್ಪೊರೇಟರ್ಸು ಅದೇ ತರ ಇದ್ದಾರೆ. ಯಾರೊಬ್ರು ನನಗಂತರೂ ಒಬ್ರಿಬ್ರು ಬಿಟ್ಟು ಯಾರು ಇಲ್ಲಿ ಕೆಲಸ ಮಾಡಿಲ್ಲ. ಸೊ ಹೀಗಾಗಿ ಈ ಸಲ ಚುನಾವಣೆ ಬಂದಾಗ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ. ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ, ಕೆಲಸ ಮಾಡಿ ತೋರಿಸ್ತೀವಿ. ಮಾಡ್ಲಿಲ್ಲ ಮುಂದಿನ ಸಲ ನಮಗೆ ಅವಕಾಶ ಕೊಡಬೇಡಿ. ಸೊ ಇದನ್ನ ಹೇಳ್ತಾ ಇದ್ದೀನಿ ನಾನು ಜನರಿಗೆ. ವಿಜಯಪುರ ನಗರದ ನಾನು ಆಮ್ ಆದ್ಮಿ ಪಕ್ಷದ ಒಂದು ಜಿಲ್ಲಾಧ್ಯಕ್ಷನಾಗಿ ನಾನು ಅದನ್ನೇ ಮನವಿ ಮಾಡ್ಕೊತಾ ಇದ್ದೀನಿ. ಚುನಾವಣೆ ಬಂದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ. ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಕೂಡ ನಾವು ಒಂದು ಒಳ್ಳೆ ಫೈಟ್ ಅನ್ನು ಕೊಟ್ಟಿದ್ದೀವಿ. ಒಂದು ವಿಜಯಪುರ ನಗರದಲ್ಲಿ ಒಂದು ಒಳ್ಳೆ ಫೈಟ್ ಕೊಟ್ಟಿದ್ದೀವಿ. ಈ ಮತ್ತೆ ಚುನಾವಣೆ ಬಂದ್ರೆ ಮತ್ತೆ ಒಂದು ಒಳ್ಳೆ ಫೈಟ್ ಕೊಡ್ತೀವಿ ಅಂತ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಸೊ ತಮ್ಮ ವಾರ್ಡ್ಗಳಲ್ಲಿ ಆಮ್ ಆದ್ಮಿ ಪಕ್ಷದ ಕ್ಯಾಂಡಿಡೇಟ್ಗೆ ಒಂದು ಅವಕಾಶ ಕೊಟ್ಟು ನೋಡಿ. ಯಾಕಂದ್ರೆ ಪ್ರತಿ ಪಕ್ಷಗಳಿಗೆ ಎಲ್ಲಾ ಪಕ್ಷಗಳಿಗೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಸೊ ನಮಗೊಂದು ಅವಕಾಶ ಕೊಡಿ, ನಾವು ಕೆಲಸ ಮಾಡಿ ತೋರಿಸ್ತೀವಿ. ಮಾಡ್ಲಿಲ್ಲ ಮುಂದಿನ ಸಲ ನಮಗೆ ವೋಟ್ ಹಾಕಬೇಡಿ. ಓಕೆ, ಧನ್ಯವಾದಗಳು.